No
ಚಾಮುಂಡೇಶ್ವರಿ ದುಷ್ಟರನ್ನು ಸಂವರಿಸಿ ಶಿಷ್ಟರನ್ನು ಕಾಪಾಡುವ ಮಹಾ ತಾಯಿಯಮ್ಮ ನೀನು. ಅಂತೆ ಈ ಜಗತ್ತಿನಲ್ಲಿರುವ ರಾಕ್ಷಸರನ್ನು ಸಂವರಿಸುವುದಕ್ಕೋಸ್ಕರ ನೀನು ಮತ್ತೆ ಈ ಲೋಕ ಕಲ್ಯಾಣ ಮಾಡುವುದಕ್ಕೆ ಈ ಭೂಮಿಗೆ ಅವತರಿಸಿ ಬಾ ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ತಾಯಿ, ಕೈ ಮುಗಿದು ಕೇಳಿಕೊಳ್ತೇನೆ. ಅಷ್ಟೇ ಅಲ್ಲ, ಈ ಭೂಮಿ ತಾಯಿಯ ಸೇವೆ ಕುರಿ ಸೇವೆಯ ಮಾಡುತ್ತಿರುವ ನನ್ನ ಪತಿ ಮೈದುನರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ತಾಯಿ, ನಿನ್ನದಾಗಿದೆ. ಮಂಗಳ ಮಂಗಳ ಗೌರಿಯ ಪೂಜೆ ಮುಗೀತೆ? ಹೌದ್ರಿ, ಭವತಾಪ ಕಳೆಯುವ ಈ ಭವತಾರಣೆಯ ಪೂಜೆಯನ್ನು ಈಗ ತಾನೇ ಮುಗಿಸಿ ನಿಮ್ಮ ದಾರಿಯನ್ನು ಕಾಯ್ತಾ ಇದ್ದೆ ರೀ. ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ.
ಮಾತೆ, ವಲ್ಲಭನೆಂದು ಕರೆಸಿಕೊಂಡಿರುವ ಅರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾನು ನಿಮ್ಮನ್ನು ಪೂಜಿಸಿ ಧನ್ಯರಾದೆವು ತಾಯಿ. ಭೂಮಿ ತಾಯಿಯೇ ಅನ್ನ ಕೊಡುವ ಮಾತೆ ಎಂದು ತಿಳಿದು ಹಗಲಿರಳು ಮಳೆ ಚಳಿ ಬಿಸಿಲಿನಲ್ಲಿ ದುಡಿಯುತ್ತಿದ್ದೇವೆ. ಕುರಿಮರಿಗಳನ್ನು ಸಾಕಿಕೊಂಡು ತಮ್ಮಂದಿರನ್ನು ಭೀಮಾರ್ಜುನನಂತೆ ಸಾಕುತ್ತಿದ್ದೇನೆ. ಇದಕ್ಕೆ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ. ಸ್ವಾಮಿ, ಯಾಕೋ ನಿಮ್ಮ ಮಾತಿನಲ್ಲಿ ಎಂಥ ಕಠೋರತೆ ಇದೆಯಲ್ಲ ಸ್ವಾಮಿ, ಕಠೋರತೆ ಇದೆ. ಹೌದು ಮಂಗಳ, ಹೌದು. ಕಠೋರತೆ ಎಂಬ ಈ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ. ಅಂದರೆ ಇದರ ನಿಜವಾದ ಮಾತಿನ ಅರ್ಥ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೆಯುವುದಿಲ್ಲೆಂದು ನನಗೆ ಒಂದು ವಚನ ಕೊಡುವೆಯಾ? ಸ್ವಾಮಿ, ಎಂಥ ಮಾತನ್ನು ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ನಿಮ್ಮ ಮಾತನ್ನು ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ಸತಿಯಾದ ನನ್ನ ಕರ್ತವ್ಯ ಸ್ವಾಮಿ, ನನ್ನ ಕರ್ತವ್ಯ. ವೇದ ಶಾಸ್ತ್ರ ಪುರಾಣಗಳಲ್ಲಿಯೂ ಸಹ ಪತಿಯ ಮಾತನ್ನು ಕೇಳಿದ ಸತಿ ಸತಿಯೇ ಅಲ್ಲ ಅಂತ ಕೇಳಿಲ್ವೇ ನೀವು? ನೋಡಿ, ನಿಮಗೆ ಯಾವುದೇ ಮಾತಿದ್ದರೂ ನಾನು ಅದನ್ನು ನಡೆಸಿಕೊಡ್ತೇನೆ. ಅದು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳಿ ಸ್ವಾಮಿ, ಹೇಳಿ. ಎದ್ದೇಳು ಮಂಗಳ. ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ಹೃದಯ ಬಡಿತ ನಿಲ್ಲಿಸಿಬಿಟ್ಟೆ. ಪ್ರತಿ ನಿನ್ನ ಮಾತಿನ ತುಸಿರಿನ ಕಣಗಳಲ್ಲಿ ಸುಟ್ಟು ದ್ರೋಮ ಕಣಗಳಾಗಿ ಹೋಗುವ ಈ ಪ್ರತಿ ಮಾತಿನಲ್ಲಿಯೂ ನಿನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ. ರೀ, ಏನಾಯ್ತು ರೀ? ಆದ್ರೆ ಎಂದು ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ, ಬೀರ ಅಂತ ಹೇಳಿದ್ರಲ್ಲ, ಏನಾಯ್ತು ರೀ? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯಂದಿರು, ಗಂಡನಿಲ್ಲದೆ ಆ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವಾಗ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತನನ್ನಾಗಿ ಮಾಡಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ನನ್ನ ದೇವರ ಸಮಾನವಾಗಿ ನೋಡ್ತಿದ್ದಾನೆ. ಆದರೆ ಅವನು ಅನಾಥನೆಂಬುದನ್ನು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ನೀನು ಅವನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಜ್ಞೆ. ಸ್ವಾಮಿ, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ಆ ಬೀರನು ಶಕ್ತಿಯಲ್ಲಿ ಭೀಮನಿದ್ದ ಹಾಗೆ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಅಷ್ಟೇ ಅಲ್ಲರಿ, ದಾನ ಸತ್ಯ ದಾನ ಧರ್ಮದಲ್ಲಿ ಧರ್ಮರಾಯನಂತಿರುವ ಅವನು ಇನ್ನು ಮುಂದೆ ಅನಾಥನಲ್ಲ ಸ್ವಾಮಿ, ಅನಾಥನಲ್ಲ. ಅವನು ನನ್ನ ಸ್ವಂತ ಮಗ ಅಂತ ತಿಳಿದುಕೊಂಡು ನಾನು ಅವನನ್ನು ಜೋಪಾನ ಮಾಡ್ತೇನೆ. ಇದು ರಾಮ ವಚನ ಅಂತ ತಿಳಿದುಕೊಳ್ಳಿ ಸ್ವಾಮಿ, ಇದು ರಾಮ ವಚನ ಅಂತ ತಿಳಿದುಕೊಳ್ಳಿ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೂ ನಾ ಮೆಚ್ಚಿ ಕೊಚ್ಚಿ ಹೋಗುತ್ತಿದ್ದ ನನ್ನ ಹೃದಯ ಬಡಿತವನ್ನು ಬೆಳೆದು ನಿಲ್ಲಿಸಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಬಾ, ಈ ಸಂತೋಷ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲಿನಂತೆ ಕುಣಿದು ಹಾಡು ಬಾ ನನ್ನೊಂದಿಗೆ. ಬಂದೆ ರಾಜ, ಈ ನಲ್ಲನ ಸವಿ ಮಾತಿನ ಸವಿಗಾನದಲ್ಲಿ ಮೆಲ್ಲನೆ ಮಲ್ಲಿಗೆಯ ಸವಿಯನ್ನು ಸೂಸುತ್ತಾ ಹಾಡು ಬಾ ನನ್ನೊಂದಿಗೆ, ಕುಣಿದು ನನ್ನ ರಾಜ. ನನ್ನೊಲವೇ ಬಲಿಬ ಧನ ಚಲುವೆ ಬಲಿವಾರೆ ಬಲಿ ಬಂದು ಸಿಹಿ ಮುದ್ದು ನೀಡು ಅಡುಗೆಯ ನೀನೆಂದು ಸಿಹಿ ಮುತ್ತು ಕನೆ ಸಿಹಿ ಮುತ್ತಿನ ಕಾನಿಗೆ ಕೊಡುವಾರೆ ಹಣ ಸರಿಯಾಗಿ
ಅತ್ತಿಗೆ ಏಕೆ ತಮ್ಮ ಕುರಿಹಟ್ಟಿಯಿಂದ ಹೀಗೆ ಬಂದೆಯಾ? ಹೌದಣ್ಣ, ಹಟ್ಟಿ ಕಸ ಬಳೆದು ಬಾಲಮರಿಯ ತಾಯಿಗೆ ಮಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲು ಹಾಕಿ ಬರೋದ್ರೊಳಗೆ ಇಷ್ಟೊತ್ತಾಯಿತು. ಮೈದುನ ನಡೆಯಪ್ಪ, ಕೈ ಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ಮಾಡಿದ್ದೇನೆ, ತಿಂದು ಚಾ ಕುಡಿಯುವಂತೆ ನಡೆ. ಚಾ? ಈ ಬೀರನಿಗೆ ಚಾ? ಏನಮ್ಮ ಎತ್ತ ತಂದೆ ತಾಯಿ ಅಂತಿರುವ ಈ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರೋ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಪಗಡ ಜೋಳದ ರೊಟ್ಟನ್ನು ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ಯಾಕೆ ತಮ್ಮ, ಅಂದರೆ ನಮಗೆ ಪಂಚಪ್ರಾಣ. ಏಕೆ ಇವತ್ತಿಗೆ ಏಕೆ ಕೇಳುತ್ತಿರುವೆ? ಇದನ್ನೆಲ್ಲ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಳ್ಳಬೇಕಣ್ಣ. ಅಂದರೆ ಯಾಕಣ್ಣ ತೊದಲಿಸುತ್ತಿರುವಿರಿ? ಹೀಗೆಲ್ಲ ಹೇಳಿದನಲ್ಲ, ನಾನಂದ್ರೆ ತಮಗೆ ಪಂಚಪ್ರಾಣವಂತ. ಅಣ್ಣ ತೆಗೆದುಕೊಳ್ಳಪ್ಪ, 10 ಮರಿ ಮಾರಿದ 10,000 ರೂಪಾಯಿದಂತೆ 1,00,000 ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು! ಈ ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದರೂ ಸಾಲದು. ನನ್ನ ಸಂಸಾರ ನಡೆಯುವುದೇ ಈ
ಕುರಿಮರಿಗಳಿಂದ ನಾನೆಷ್ಟೇ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆಯು ನಾಶವಾಗಿ ಈ ರೈತ ನೀವು ದುಡಿದು ತಿಂದು ತೇಗುವ ಭೋಗಿಯಾಗಿದ್ದಾನೆ. ಈ ವರ್ಷ ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಯಾಕಣ್ಣ, ನಾನಿರುವಾಗಲೇ ನಿನ್ನ ಕಣ್ಣಲ್ಲಿ ನೀರು. ನೇಗಿಲಿ ಹೇಗೆ ಆದ ನೀನು ಭೋಗಿ ಅಲ್ಲ. ಈ ಹೇಗೆ ಉತ್ತು ಬಿತ್ತು ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕ. ಅಂದರೇನು ಸಹೋದರ ನಿನ್ನ ಮಾತಿನ ಅರ್ಥ? ಏನನ್ನ ನಿನ್ನ ತಮ್ಮನಾಗಿ ನನ್ನಿಷ್ಟು ತಿಳಿಯುವುದಿಲ್ಲ. ಕೇಳಣ್ಣ ಹೇಗೆ ಅರ್ಥವನ್ನು. ಆಗ ಈಗ ಅಂತ ಅನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾದವಾಗಿ ಕಲಾ ಸಂಗೀತ ಗಾನ ಮಾಡಿದ ಆ ಗದುಗಿನ ಪುಟ್ಟರಾಜರು ಗಾನವಾಗಿ ಲಕ್ಷ 10 ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧ ವಸ್ತು ಯಾದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆನಂದರು ಸಿದ್ಧಾನಂದರು ಸಂಚಾರಿಯಾಗಿ ಹುಟ್ಟಿದ ದಿನದಂದರೆ ಕಾಂಚನವನ್ನು ಕಾಲಲ್ಲೇ ಸರಿಸಿ ಆಶವನ್ನು ತೊಲಸಿ ಜೋಬುಗಳಿಲ್ಲದ ಶರಟನ್ನು ಧರಿಸಿ ತಾವು ತಾಯಿಯ ಮುನ್ನ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ ಎಂಬುದೇ ತಾನಿಲ್ಲವೆಂದು ಬರದಿಟ್ಟು ವಿಧಿನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರಿಗಳು. ಅವರು ಜ್ಞಾನವೇನ, ಅವರು ಜ್ಞಾನವೇಗಿ. ತಮ್ಮ ಎಂತ ಮಾತುಗಳಪ್ಪ ಇವು. ಇನ್ನು ಕೇಳೋಣ, ಈ ಸೃಷ್ಟಿಕರ್ತ ನಿರ್ಮಿತ ಈ ಜಗದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ಉತ್ತು ಬಿತ್ತು ಬೆಳೆದು ಈ ಜಗಕ್ಕೆ ಹಣ್ಣು ಹಾಕುವ ನೀನು ನೇಗಿಲೆ ಹೋಗಿ ಅಣ್ಣ, ನೇಗಿಲೆ ಹೋಗಿ. ತಮ್ಮ ನಿನ್ನ ಒಂದೊಂದು ಮಾತು ಕೇಳಿ ಈ ಜಗತ್ತನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದು ಸಂತೋಷದ ಸಂಭ್ರಮ? ಶಶಿಧರ ಬಾರಪ್ಪ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಡಿಗ್ರಿ ಅಭ್ಯಾಸತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ, ಈಗ ತಾನೇ ಮರಿಮಾರಿದ ಹಣವಿದೆಯಲ್ಲ, ಅದನ್ನೇ ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸಹೋದರ? 25,000 ಕೊಟ್ಟು ಬಿಡ, ನಾ ಸಾಕು. ತೆಗೆದುಕೋ. ಹಣವೆಂದ ಮೇಲೆ ಹಿಡಿತದಿಂದ ಇರಬೇಕು. ಅರೆ ನೋಡಿದ್ರೇನ್ರಿ ಈ ನಮ್ಮ ಸಂಸಾರ ಎಂತ ಆನಂದ ಸಾಗರವಾಗಿದೆ ಅಂತ. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಆಡೋಣ. ಸಂಚಾರ
ಮೈದುನ ನಡೀರಿಪ್ಪ, ನಿಮಗೆ ಸುಸ್ತಾಗಿದೆ ಅಂತ ಕಾಣುತ್ತೆ. ಒಳಗಡೆ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಊಟ ಮಾಡಕ್ಕಂತ ಬರ್ರಿ. कौन रे उन्हें? I am villain. ಹಣವೆಂದು ಹತ್ತು ಸಮಾಧಿಯನ್ನು ಕೂಡ ಬಾಳ್ ತಿಳಿಯುತ್ತದೆ. ಆಗಲ ಜಯಕಾರದಿಂದ ಈ ಜಗತ್ತನ್ನೇ ಗೆಲ್ಲಬಹುದು. ಆದರೆ ಈ ಚಕ್ರವರ್ತಿ ಮನವರು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ.
ಶ್ರೀಮಂತಿಗೆ ದರ್ಪದಿಂದ ಸರ್ವ ಸಾಮ್ರಾಜ್ಯ ಕಟ್ಟಿ ಪುಟ್ಟ ಹಂಸಲಕವನ್ನು ಕಟ್ಟಬೇಕೆಂದು ಅಡತುಟ್ಟುವ ಈ ಮನವರ ಮನಸ್ಸು ಅರೆದ ಲಕ್ಷ್ಮ ಆ ಲಕ್ಷ್ಮಿ ದಾರದ ಇದು ಹೋಗುತ್ತಿದೆಯಲ್ಲ ಯಾಕೆ? ಏನವಳ ರೂಪ ಲಾವಣ್ಯ ಸಿಂಗಾರ ಸಮಗು ಯಾವ ಭಕ್ತಿಯಲ್ಲಿ ಅವಳ ರೂಪವನ್ನು ಕೆತ್ತಿಗೆ ಇರಬೇಕು ಆ ಬ್ರಹ್ಮ. ಮಾಧುರ್ಯ ಹಾಡಿ ಕುಣಿದಾಗ ಕುಪ್ಪಸಿರುವ ತುಡಿಸ್ತನಗ ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಮನೋರ ಲಕ್ಷ್ಮಿ. ನನಗಾಗಿ ಅವತರಿಸಿ ಬಂದಿರುವ ಜೀವಂತ ಶಿಲೆಗೆ ನಾ ಭುಂಗಿಯಾಗಿ ನಿತ್ಯ ನನ್ನ ಕಣ್ಣ ಮುಂದೆ ಕಾಣುವ ನಿನ್ನನ್ನು ಚೊಂಬಿಸಿ ಶ್ರೀದುರ್ಗಾದೇವ ಸಾಕ್ಷಿಯಾಗಿ ನಿನ್ನ ಕೊರಗೆ ತಾಳಿ ಕಟ್ಟಿ ನನ್ನ ಹೃದಯ ರಕ್ತ ಸಿಂಹಾಸನ ಕೂರಿಸಿ ನಾವು ಲಕ್ಕು ನೆಲೆಯದಿದ್ದರೆ ನನ್ನ ಹೆಸರು ನರನಾಗರ ಮನೋರಣೆ ಅಲ್ಲ. ಇನ್ನು ಹೊಸದಾಗಿ ಇವ್ರಿಗೆ ತಾನ್ಪರಾಗಿ ಬಂದ ಇನ್ಸ್ಪೆಕ್ಟರ್ ದೇವ, ಲೇ ಮಗನ ನೀನು ಕಾನೂನು ಬರೀ ಕೈಯಲ್ಲಿ ಬರೆಯುತ್ತಿದ್ದೆ, ಆದರೆ ಈ ಮನೋರ ಅವನ ಕಾಲವನ್ನು ಕಾವಡಿ ಹೊಸಿಗೆ ಹಾಕಿ ನಿನ್ನನ್ನು ಜೀವಂತ ಸಮಾಧಿ ಮಾಡಿಬಿಟ್ಟೆ ಮಗನ. ಸೈಲೆಂಟ್ ಆದ್ರೆ ಮನೋರ, ವೈಲೆಂಟ್ ಆದ್ರೆ ಮನೋರ. ಈ ಮನೋನ ಗುಂಡೇಡಿಗೆ ಬದುಕುವುದವರು ಯಾರು ಇಲ್ಲ. ಬಟ್ ಯಾವನಾದ್ರೂ ಬದುಕುವುದರೆ ನೆಮ್ಮದಿಯಾಗಿ ಬದುಕಿದ್ದು ಇತಿಹಾಸಗ ಇಲ್ಲ. ದಟ್ ಈಸ್ ಮನೋರ. ನಾನ್ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಳ್ಳಿ ಕೆಂಚಣ್ಣನನ್ನು.
ವೀರನಗೌಡ ಕೋಟ್ಯಾದೇಶ್ವರ ದೇಸಾಯಿ ಮಗ ವೀರನಗೌಡ ಅನ್ಯಾಯದಿಂದ ಬಡ ಜನರ ಆಸ್ತಿಯನ್ನು ಎತ್ತಿಯಾಗಿ ಮೆರೆತಿರುವ ವೀರನಗೌಡ ನೀನು ಮಾಡುತ್ತಿರೋ ಪ್ರತಿ ಒಂದು ಏಸಿ ಕೆಲಸ ನನ್ನ ಕೈಯಿಂದ ಎಂಬುದು ಮರೆಯಬೇಡ. ಎಂದಾದರೂ ಒಂದು ದಿನ ನಿನ್ನ ಇಡೀ ಮಾತಿಗೆ ನಾನು ಒಡೆಯನಾಗಿ ಮೆರೆದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ನಿನ್ನ ಸರ್ವ ಮುಂದೆ ಒಂದು ದಿನ ನಿನ್ನ ಜೇಲಕಂಬಿ ಎಣಿಸುವಾಗ ಮಾಡದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ದಾಸವಾಳ ಊರರಿ ದುರ್ಗಮ್ಮನ ಜಾತರಿ, ದಾಸವಾಳ ಊರರಿ ದುರ್ಗಮ್ಮನ ಜಾತರಿ ನೋಡಾಕ ಬಂದಿದ್ದಳು. ಬೆಳೆ ಬೆಳೆ ಹಣ್ಣಿನ ಕೆಂಪ ಕೆಂಪ ತಿಕ್ಕಲೆ ಓಹೋ, ಬೆಳೆ ಬೆಳೆ ಹಣ್ಣಿನ ಕೆಂಪ ಕೆಂಪ ತಿಕ್ಕಲೆ
ಛೇ ಆಗಬಾರ್ದ್ರಿ ಅಪ್ಪ 7 ಜನ್ಮಕ್ಕೂ ಈ ಗ್ರಾಮ ಪಂಚಾಯತಿ ಮೆಂಬರ ಅಂತೇನ್ರಿ. ಅಲ್ರಿ ಜಾತ್ರೆ ಬಂದಿದ್ದ ಅಷ್ಟಾಡ ನಾವು ದ್ಯಾಮಮ್ಮ ಜಾತ್ರೆ ಕೊಡು ಪಟ್ಟಿ, ದುರ್ಗಮ್ಮ ಜಾತ್ರೆ ಐತಿ ಪಟ್ಟಿ ಕೊಡು, ಟಗರಿ ಕಾಗೆಟ್ಟಿನಿ ಪಟ್ಟಿ ಕೊಡು, ಪಗಡಿ ಪಟ್ಟಿ, ಆ ಪಟ್ಟಿ ಈ ಪಟ್ಟಿ ಕೊಟ್ಟು ಸಾಕಾಗಿ ಹೋಗೈತ್ರಿ ನನ್ನ ಜನ್ಮ. ಅಲ್ರಿ ಆ ಪಟ್ಟಿ ಈ ಪಟ್ಟಿ ಅಂದ್ರೆ ನಾನು ಪಂಚಾಯತ್ ಕಾಲು ಹಿಡದ 3 ದಿನ ಆಗಿಲ್ರಿ. ನಂದೊಂದು ಬಿಳಿ ಅಂಗಿನೂ ಹರಿತ್ರಿ, ನಂದೊಂದು ಬಕ್ಕಂದು 20,000 ಹೋದು. ಅವನು ಅಲ್ರಿ ಊರಾಗ ಸಿಸಿ ರಸ್ತೆ ಮಾಡಿದ್ರು ಬೈತಾರಿ, ಮಾಲಿಗೂ ಬೈತಾರೆ. ಮಾಡಾಕೋದ್ರೆ ಹೆಂಗಂತಾರೆ ಗೊತ್ತ್ರಿ, ಇದು ನನ್ನ ಜಾಗ ಇದು ನಿನ್ನ ಜಾಗ ಅಂತ ಕೊಲ್ಲೋಸ್ತಾರ, ಒಬ್ರು ಮುಳ್ಳೋಸ್ತಾರ. ಏನು ಮಾಡ್ಬೇಕು ಅಂತೀನ್ರಿ ಎಂದಿನವನು. ಅಲ್ಲ ರೀ ಮನೆ ನಳ ಕೊಟ್ಟು ಬೈತಾರ, ನಳ ಕೊಡ್ಲಿಕ್ಕೂ ಬೈತಾರ. ಮನೆ ಜಂತ ಮನೆ ಮಾಡಿಸಿದ್ರು ಬೈತಾರಿ, ಮಾಡಿಸ್ಲಿಕ್ಕೆ ಬೇಕು. ಹೆಂಗೈತ್ರಿ ನಮ್ಮ ಕರ್ಮ. ಅವ್ನ ಮೆಂಬರ್ ಆಗೋದು ಭಾಳ ಚಲೋ ಇಲ್ರಿ ಕರ್ಮ ಅನ್ನೋದೊಂದು ವರ್ಷ ಐತಲ್ರಿ. ಇರ್ಲಿ ನೋಡೋಣ ಅವನವ್ನು ಏನು ಆಕೈತಿ ಆಗಲಿ. ಗಿರಾಕಿ ಬರಾಕತ್ತೈತ್ರಿ, ಬರ್ಲಿ ನಾವು ನೋಡೋಣ. ಮೈಕ್ ಯಾಕ ಭಾಳ ಎತ್ತರಾಗೈತಿ ಮಮ್ಮ. ಎಬಸ್ಲ ನಡುವೂರಾಗ ಕಡುದರ ತಳಿಲಿ ದರದನ ಬಿಡುತ್ತಿಲ್ಲ, ಬಿಟ್ಟರೆ ಜಾತಿ ಮಗಳೆಲ್ಲ ನಿಮ್ಮ ಪ್ರಾಣವಲ್ಲ, ಸಿಕ್ಕಿನಾಗಿಲ್ಲ ನಿಮ್ಮ ಪ್ರಾಣವಲ್ಲ. ಎಂದಿಲ್ಲ ನಾಳೆ ಟಾಪಿನ್ಯಾಗ ಬಂದೆ ಬರ್ತೇನ, ಎಂದಿಲ್ಲ ನಾಳೆ ಟಾಪಿನ್ಯಾಗ ಬಂದೆ ಬರ್ತೇನ. ನ್ಯಾಪ ಹಾಕಿ ಹುಡುಕಬೇಕು ಗೆಳತಿ ನೀ ನನ್ನ. ಹಂಗಲ್ಮಮ್ಮ ಹೊಸ್ತಾಗಿರ್ಬೇಕು. ನಾ ಎಬ್ಬಸ್ತೀನಿ ಕೇಳಿಲ್ಲ. ಪಾಸ್ ಕೊಟ್ಟನ ಹುಡುಗ ಮಮ್ಮ. ಹೊಡಿತ್ರೋ ನನ್ನ ಬಂಗಾರದಂತ ಗುಡಿಗೆ ಹೊಡೀತು. ಬೋಟ್ ಮುರಿತು ಅಂತೀನಿ. ಮತ್ತೇನಾರ ಮುರಿತ ಅದನ್ನ ಮುರಿದೈತಿ, ಅದನ್ನ ಬಿಟ್ಟು ಮತ್ತೇನು ಮುರಿದ ಮುಂದೆ ಕೆಲಸ ಅದ ಬಂದಾಗತ್ತಲ್ಲ. ಏನದನೋ ಯಪ್ಪ. ಯಾವಲ ನೀ ಪಡಿಪಿದ ಪಕ್ಕಿರ ಮುಂದ್ ಬರ ಹೆಂಗಸರ್ ಕಾಂತಲ್ಲಿ ಕಣ್ಣ ಎಮ್ಮಿ ಮಲ್ಗವೇನ ಲೇ ಬುಟ್ಟಿ ಒತ್ತ ಬಟ್ಟಲ್ ಮರಿ ಹೆಂಗಸ. ಈ ಬಿಳೆ ಕಾದಿ ಅಕ್ಕಿಂದ ಬರುವ ಸರದಾರ ನಿನ್ನ ಕಣ್ಣಿಗೆ ಕಾಣುವುದಿಲ್ಲೇನ? ಅಬ್ಬಬ್ಬಬ್ಬಬ್ಬ ಕಾದಿ ತತ್ತು ಹಾದಿ ಹಿಡ್ದು ಗಂಡ ಮಗನ. ಏನ್ ಇವ್ರ ಮೆಂಬರ್ ಅದ ಅಂತ ಬಾಳ ಮಾತಾಡಕತ್ತಿ. ಯಾಕಲೇ ಹುಡುಗಿ, ನಾನು ಮೆಂಬರ್ ಅದೀನಿ. ನಿಮ್ಮಪ್ಪ ಆಲಿ ಅದಾನ. ಹಾಲಿದ್ರೆ ನಿನ್ ಕೆಲಸ ಬರೀ ಖಾಲಿ. ನಮ್ಮಪ್ಪ ಹೆಣ್ಣಿಗಿಟ್ಟ ಬಂಗಾರದ ವಾಲಿ. ಅಪ್ಪ ಮಾಡಿದ ಕೆಲಸ ನನಗೆ ಗೊತ್ತಿರಕ್ಕೆಲ್ಲ. ಊರು ತುಂಬ ಚರಂಡಿ ಸ್ವಚ್ಛ ಮಾಡಿಸಿ ಮತ್ತಾಗ ಇಲ್ಲಿ ನೋಡಲಿ ಜೀನ್ ಎಷ್ಟು ಬೆಳೆದ ನಾ ಮಾಡ್ಸಕತ್ತೀನಿ ನೋಡಿ. ನೀನೇ ಬಂದಿಲ್ಲ ದಾರ್ಯಾಗ
ನೋಡಿ ಎಷ್ಟು ಕ್ಲೀನ್ ಆಗಕತ್ತೈತಿ. ಇಬ್ಬರು ಕಲ್ತು ತಂದೆ ಮಗಳು ಆಡ್ರಿ ಲಾಲಿ. ಅದು ಖಾಲಿ ಮಾಡಿಸೋ ಬದ್ಲಿ ರೋಡ್ ರಿಪೇರ್ ಮಾಡಿಸೋ ತಂದೆ. ಅದಕ್ಕೂ ಟೈಮ್ ಬರ್ಬೇಕು, ಆಗ ಎಲ್ಲದಕ್ಕೂ ಅಂದ್ರೆ ಆಗತ್ತನ ಟೈಮ್ ನಮ್ ನಡ ಬಿದ್ದು ನಿಮ್ಮೂರಿಗೆ ಬರ್ತೈತಿ. ಮುಂದಕ್ಕೆ ಬಾ, ಇನ್ನು 3 ವರ್ಷಕ್ಕ ನೀನು ರೋಡ್ ಎಲ್ಲ ಮಾಡಿಸ್ತೇನೆ ಬಾ. ಏ ಹುಡುಗ, ನೀ ಇಲ್ಲಿಂದ ಜಾಗ ಖಾಲಿ ಮಾಡ ಫಸ್ಟ್. ಏ ರತ್ನ, ನನಗೆ ಕೆಲಸಬೇಡ, ನೀನು ಅಡಿಗೆ ಸಾಲಿ. ನಿನ್ನ ನಕ್ಕಂತ ನಿನ್ನ ಹೆಸರುಳ ಆಗ್ತಿರ್ಲಿಲ್ಲ ಕೊರಳಾಗ ಹೂವಿನ ಮಾಲೆ. ಏ ಮೆಂಬರ್ ಗಟ್ಟಿ ಹೇಳ್ಕೊತ ನಿನ್ ಚಂಬರ್. ನನ್ನ ಹೆಸರು ಐತಿ ರತ್ನ ಗೋಳಂಬರ. ದಿಸ್ ಈಸ್ ಮೈ ನೇಮ್. ವಾಟ್ ಈಸ್ ಯುವರ್ ನೇಮ್? ವಾರ್ಯವ್ವ, ರೂಪಕ ತಕ್ಕ ಹೆಸರು, ಮಾತಿನಾಗ ಮಂಟಪ ಕಟ್ಟವು ಸರ್. ಕಮಲದ ಬುಡಕ ಕೆಸರಿದ್ರು ಏನ ಹೇಳಿದ್ರು ಕೇಳಿದ್ರು ಇಂಗ್ಲಿಷ್ನಲ್ಲಿ. ಲೇ ಹುಡುಗೆ, ನಾ ಹೇಳ್ತೀನಿ ಕೇಳ. ಹೇಳ. ನನ್ನ ಕೈಯಾಗ ಸಿಕ್ಕಾಳಕತ್ತಿ ನಿನ್ನ ಮಸರು. ಮೈ ನೇಮ್ ಈಸ್ ರವಿ. ಇದಕ್ಕಿಟ್ಟಾದ್ರು ಟ್ಯಾನ್ಸ್ ಹೇಳು. ಹೌದೇನೋ, ಹೊಸ ಕವಿ ಎಲ್ಲೈತಿ ಮಾಡೋ ಹೊಸ ಗವಿ. ಕರೆ ಹೇಳು ರವಿ. ರತ್ನ, ನನ್ನ ಕೈ ಹಿಡ್ಯಾಕ ಪ್ರಯತ್ನ ಮಾಡು. ನನ್ನ ಹರಮನೆಗೆ ಓದು ಚಾಪಿ ಹಚ್ಚಿ ಬೆಚ್ಚಗ ಮನಸ್ತೀನಿ. ಏನಂತ ಹೇಳು? ನನ್ನ ನಿನ್ನ ಮನೆ ದೇವರಾಣಿ ಬಾ. ನಿಮ್ಮ ಮನೆದಾರೆ, ನಿಮ್ಮ ಮನೆ ನಮ್ಮ ಮನೆದಾರೆ. ನಿಮ್ಮ ಮನೆ ನಾನಿ ಮಾಡ್ತೀನಿ ತೋ. ನಾನು ನಿಮ್ಮ ಎಲ್ಲರೂ ಅವನ್ ಯಾಕ ಅಪ್ಪಂದು ನಿಮ್ಮ ಅಪ್ಪಂದು ಮಾಡ್ತೀನಿ. ರೆಡಿನ? ನಮ್ಮ ಅಪ್ಪ ಇಲ್ಲ ನನಗ. ಇಲ್ಲ, ಹೋದ್ರೆ ಅದಾಳಲ್ಲ. ಏ ಯಾಕ? ನಿನ್ನ ಪ್ರೀತಿ ನನ್ನೆಲ್ಲ ಕಾಣೆ ನನ್ನ ರಜೆ ಬಾ ಆಡಿ ಕುಣಿಯಲು. ಮಾಸ್ತರ, ಇವತ್ತು ಮಾಮನ್ ಮೊಕಶ ಕೈ ಬಿಡು. ಬಾಳನ ಸಂಗೀತ ನೀನು ಸಂಗೀತ ಹೇಳ ಮಾಸ್ತರ. ಹುಡುಗರುಗಳನ್ನ ನೋಡಿ, ದಾಸವಾಳ ಪಾಟೀಲನ್ನ ನೋಡಿ ನೀನು ಕಂಡ ಬಡಿಬದ ನೀವು ಬಾದಾಮಿ ಸಂಗೀತ ಬಾಳ ಸಂಗೀತದಲ್ಲಿ ಸಿಗದೆ ನಿನ್ನ ಮಾರು ನೋಡು ಬಂದ ಆಗೈತು, ನಿನ್ನ ಬೇಡು ಬಂದ ಆಗೈತು. ಸಿಗತಿ ಮಾತಾಡೋದು ನಾನೆಲ್ಲವಾಗಿದೆ, ಅದು ಕಟ್ಟಿದ ಕೂಡ ಬಾಳಾಗಿದೆ. ಬಾದಾಮಿ ಬಾಳ ಚಂದೈತಿ, ನಿನ್ನ ಬೇಡು ಬಂದ ಆಗೈತೆ. ಸಿಗದೆ ಮಾತಾಡೋದು ನಾನೆಲ್ಲವಾಗಿದೆ, ಅದು ಕಟ್ಟಿದ ಕೂಡ ಬಾಳಾಗಿದೆ. ಮನಸ್ಸಿನೊಳಗ ಮಾಡಿದ ಪ್ರೀತಿ ನನ್ನ ಮನಸ್ಸಲ್ಲಿ ಹೆಂಗಿರಲಿ. ಎರಡು ದೇಹವಂತೆ ಜೀವ ಅಮರ ಪ್ರೇಮವಾಗೈತೆ. ಹೃದಯದಾಗ ಸೇರಿದ ಮನಸ್ಸು ಅದನ್ನ ಮನಸ್ಸಲ್ಲಿ ಹೆಂಗಿರಲಿ. ನನ್ನ ಜೀವ ಎರಡ ಎಂತ ಹೃದಯದಾಗ ಹುಡುಗ ನನ್ನ ಮರದ ನಿನಗಂಗ ಇರಲಿ. ಸಿಗದೆ ಮಾತಾಡೋದು ನಾನೆಲ್ಲವಾಗಿದೆ, ಅದು ಕಟ್ಟಿಲ್ಲ ಕೂಡ ಬಾಳಾಗಿದೆ.
ರತ್ನ ಏ ರತ್ನ ಎಲ್ಲಿ ಹೋಗ್ಲಪ್ಪ ಅವನು ಇಂಥ ದಾರ ಯಾಕಡೆ ಹೋಗ್ಯಾಳ ಎಲ್ಲರ ಹೋಗ್ಯಾಳ ಮಗಳು ನೀವೇನ ನೋಡಿರೇನ ಎಲ್ಲಾರ ಹೋಗ್ಯಾಳ ಮಗಳು ಆಕೆ ಮನೆಗಿಲ್ಲ ಆಕೆ ಸುಳುವಿಲ್ಲ ಆಕೆ ಮನೆಗಿಲ್ಲ ಆಕೆ ಸುಳುವಿಲ್ಲ ನೀವಾರ ನೋಡಿರೇನ ಎಲ್ಲಾರ ಹೋಗ್ಯಾಳ ಮಗಳು ಎಲ್ಲಾರ ಹೋಗ್ಯಾಳ ಮಗಳು ಆಕೆ ನೀವೇನ ನೋಡಿರೇನ ಹಲೋ ರತ್ನ ಏ ರತ್ನ ಎಲ್ಲಿ ಹೋದ ವಾಯವ್ವ ನಿಮ್ಮ ಅಪ್ಪ ಬಂದಾನ ಹುಡುಕಾಡಕ್ಕೆ ಹೋಗ್ತ ನೀ ಎಲ್ಲಿ ಹೋಗಿ ನಿಂತು ಜಾಲಿ ಕಟ್ಟಾಗ ಹಳೆ ಊರ ಜಾಲಿ ಕಟ್ಟ್ರಿ ಹುಟ್ಟಿದಾಗ ಕಂತೀನಿ ನಾನು ಯಾಕಂದ್ರೆ ಹುಡುಗ್ಯಾಡಿ ಸಾಕೋದು ಹೋತು ಈ ಕಡೆ ಕೊಂಡೂರು ಒಣಗಿಲ್ಲ ಈ ಕಡೆ ಒಲ್ಲೂರು ಒಣಗೂ ಇಲ್ಲ ಈ ಕಡೆ ಅಳಬರು ಒಣಗೂ ಇಲ್ಲ ಈ ಕಡೆ ಮತ್ತೆ ಸೊಟ್ರು ಒಣಗೂ ಹೋದಿನ್ರಿ ಅಲ್ಲಿನೂ ಇಲ್ಲ ಮತ್ತು ಈ ಕಡೆ ಕೆಸರು ಪಟ್ಟಕ್ಕೆ ಹೋದ ಅಲ್ಲಿನೂ ಇಲ್ಲ ಎಲ್ಲಿ ಹೋದ ವಾಯವ್ವ ಓಹೋ ಇಲ್ಲೇ ನಿಂತೆ ಯವ್ವ ಇಲ್ಲೇ ಇದ್ದೆ ಆಯ್ತವ ಯವ್ವ ಇದು ದಾರಿ ಸರಿ ಇಲ್ಲ ಯವ್ವ ಈ ದಾರಿಯಾಗ ಯಾಕೆ ನಿಂತ ಯಾವ ಮೂರಾಬಟ್ಟಿ ದಾರಿ ಐತಿದ ಯಾಕಂದ್ರೆ ಇಲ್ಲಿ ಹುಡ್ರು ಭಾಳ ಮಂಗ್ಯಾನ ಮಕ್ಳು ಗೊತ್ತಾತು ಯಾಕಂದ್ರೆ ನಾನು ನೋಡೀನಿ ಇದು ರಸ್ತೆ ಅಂದ್ರೆ ಭಾಳ ರಸ್ತೆ ಅದು ಕೆಂಗಲ ಹೊಳ್ಯಪ್ಪ ಹೋಣಿಯಾಗ ಹೋಟ್ಲ್ ಐತಲ್ಲ ಅಲ್ಲಿ ಕುಂತು ಹೊಲಿ ಕಿಸ್ಕೊಂತ ಮಾಡ್ತಾವ ಏನಾಗಲ್ಲ ಅಯ್ಯವ್ವ ಈ ಬರವಾಡಿನೋ ಈ ಹಾದಿಡ್ ಹೊಂಟಿದ್ದೆ ಕಡೆ ಕೋಡ್ ಬಂದು ಅದು ಅಜ್ಜಾರ ಸರಿ ಅಲ್ರಿ ನಮ್ಮ ಏರಿಯಾದಾಗಂತೂ ಇಂಥ ನಾಯಿ ಯಾವಿಲ್ರಿ ಇಲ್ಲಿಗ ಬೀದಿ ನಾಯಿ ಹೆಚ್ಚಾಗಿ ನಮ್ಮ ವ್ಯಾಪಾರ ಮಾಡೋ ಹನುಮಪ್ಪ ಮಂದ್ರಾಗ ಇದಾವಲ್ಲ ಅವು ಕಡಿಯಾಕ ಬಂದ್ರೆ ಬೂಡಿಸ್ಕೊಂಡ್ ನಿಂದ್ರವಾಗ ಅಷ್ಟೊಳಗೆ ಎಲ್ಲದಳ ಎಪ್ಪ ಮ್ಯಾಗಳೆ ಅಂತ ಬಂದು ನೋಡವ ಯವ್ವ ಈ ದಾರ್ಯಾಗ ಏನು ಹುಚ್ಚು ನಾಯಿ ಆಯ್ತು ಏನು ಸಾಕಿದ ನಾಯಿ ಆಯ್ತು ಏನು ಕಚ್ಚಿ ಏನಂತಿದಿ ನೀನು ಏವ ಅಂತ ಹೋಗ್ಬೇಡವ ಮಂಗ್ಯಾನ ಮಗ ಅದಾನವ ಈ ಮಾಜಿ ಮೆಂಬರ್ ಲಿಂಗರಾಜನ್ ಏರಿಯಾದಾಗ ಯಾವ ನಾವು ಕಡಿಯಾಕ ಬಂದು ನಾವು ಬಿಡಂಗಿಲ್ಲ ಯಾಕೆ ಕೇಳ ನಿನ್ನ ಮಗಳು ಬಂಗಾರದಂತದ ಐತೆ ನಾನು ಯಾಕೆ ಕಳಿಸ್ಕೊಳ್ಳಿ ಈಗ ಹೆಂಗೈತೆ ನೋಡ ಅಲ್ಲ ಇವನು ಬಡಕಣ್ಣ ಮಗ ಇವನು ತೆಳ್ಳಗದ ಮಗನ ಒಂದು ಹೊಗದ ಬೀಳ್ತಾನ ಮಗ ಅಲ್ಲಿ ನಿನ್ನ ಮೈಯಾಗ ಬುಕ್ಕನ ನಿಂದ್ರಿಸಾಕ್ ನಿಂದ್ರಿಸಿದ್ವು ಏ ನೀನ ಕಚ್ಚಾಕ್ ನಿಂದ್ರಿಸಿದವು ಅಲ್ವಾ ತಂಗಿ ಈ ದಾರ್ಯಾಗ ಬರ್ಬೇಡ ಅಂತ ಹೇಳಿದ್ರೆ ಒಳ್ಳೆ ಮುಳ್ಳೆ ಅದ ದಾರ್ಯಾಗ ಹೋಗ್ತೀನಿ ನಾ ಗೌಡ್ರ ದಾರ್ಯಾಗ ಹೋಗ್ತೀನಿ ಗೌಡ್ರ ಮನೆಗ ಹೋಗ್ತೀನಿ ಈ ಕಡೆ ಓದಿಲ್ಲ ನಿನಗೆ ಇದ ಒಣಗ ಹೋಗ್ತೀನಿ ಅಂತೀನಿ ಆ ಮಂಗ್ಯಾನ ಮನೆ ಅಲ್ಲೇ ಐತೆ ಬೇ ತಂಗಿ ಅಲ್ಲೇ ಐತೆ ಯಾಕಂದ್ರೆ ಅಲ್ಲಿ ನಾನಾ ಥರ ನಾಯಿ ಅದಾವು ಒಂದು ಇನ್ನೊಂದು ಗುರ್ರ ಇನ್ನೊಂದು ಕುಯ್ ಕುಯ್ಯ ಹೌದಾ ಗಪ್ಪನೆ ಬಂದು ಕಾಲು ಕಲ್ಬಿಡ್ತಾವ ಯವ್ವ ಗಪ್ಪನೆ ಕಲ್ ಬರ್ತಾವ ಯವ್ವ ಏ ಅದು ಸಳಿಲ್ಲ ನಮ್ಮ ಊರಾಗ ನಾಯಿ ಬೇರ್ಕಿದಾವೆ ತಡೀರಿ ಅಜ್ಜರ ಅಷ್ಟು ಅವಸರ ಮಾಡಬೇಡ್ರಿ ಆಯಪ್ಪ ಒಂದಿಟ್ಟು ಬಿಟ್ಟು ಹೋಗ್ಯದ ನೆಟ್ಟ ಅಲ್ಲ ಮಗನೇ ನೀಲಿ ಮೆಂಬರ್ ಇರ್ಬೋದು ನೀನು ಅಲ್ಲಿ ಮಸಾಲೆ ಹಾಕಿ ಸಾಂಬಾರು ಕಲಿಸಿ ನೀನು ಇಲ್ಲಿ ನಿಂತು ಮಾತಾಡ್ದೆ ಆ ಮಗನೇ ಏನಂತ ಹೇಳಿದ್ರಿ ಈ ಕಡೆ ನಿನ್ನ ನಾಯಿ ಈ ಕಡೆ ಬಿಡಬಾರ್ದ ಬಿಟ್ರಿ ಮಗನೇ ಕರಿತೀನಿ ಮಗನೇ ಏನಂತ ತಿಳ್ಕೊಂಡೆ ನನಗೆ ಅಲ್ಲ ರೀ ಸ್ವಲ್ಪ ಅವನೇನು ಕೇಳ್ತಿದ್ದ ಅವನು ಇಷ್ಟ ಯಾಕೆ ಅವಸರ ಮಾಡ್ತಿತ್ತು ತಡಿ ಅಲ್ಲಿ ಏನು ಅರ್ಜೆಂಟ್ ಅಲ್ಲ ಮಗನೇ ಅಲ್ಲವೇ ಇವ ನನಗೆ ಅಜ್ಜಾರ ಅಂತ ಅಜ್ಜಾರ ಅದೇ ನಾನು ಇಲ್ಲ ಅಪ್ಪದಿ ಅಪ್ಪದಿ ಹೆಂಗದಿ ಫೇಮಸ್ ಗುಂಡು ಕದೀನಿ ಅದಕ್ಕೆ ಹೇಳ್ಯಾರ ನನಗೆ ಉಬ್ಬೇಳ್ಯಾರ ನಮ್ಮ ಗಂಗಾವತಿ ಏನನ್ಲ ಏಳದಿ ಬರ್ಸ್ಕೊಂಡು ಮುಂದೆ 10 ಎಕರೆ ಹೊಲ ಕೊಡ್ತೀನಿ ಮತ್ತೆ ಬಂಗಾರ ಏಟ್ ಅಂತ ಈಗ 25 ತೊಲಿ ಬಂಗಾರ ಬಿ ಮತ್ತೆ ಹಚ್ಕೊಂಡು ಹೋಗಕ್ ಒಂದು ಕಾರು ಇರಾಕ್ ಒಂದು ಬಂಗ್ಲೆ ಮತ್ತೆ ತಿನ್ನಾಕ ಜೇನು ತುಪ್ಪ ಇವನು ಕೊಟ್ಟು ಲಗ್ನ ಮಾಡ್ಯಾರ ನನಗೆ ಲಗ್ನ ನೀ
ಅಕ್ಕಿನ ನೋಡಿ ಮದುವೆ ಆಗಿಲ್ಲ ಆಸ್ತಿ ನೋಡಿ ಮದುವೆ ಆಗಿ ಹಂಗಾಕ ನೋಡಿ ನಿಮ್ಮ ಅಪ್ಪಗೆ ಸರಿಯಾಗಿ ಯವ್ವ ಆಸ್ತಿ ಅಂತಲ್ಲ ನಾನು ಇರೋದ ಹಂಗದೀನಿ ಯವ್ವ ಆ ಮಗಗ ನಂದು ಕೇಳಿ ಬಾಯ ಜೋಲ್ ಸುರಾಕತೈತೆ ತೋಲಿ ಮಗನೇ ಜೋಲ್ ಈಗ ನಡಿ ಯವ್ವ ಹೋಗಮ್ಮ ನಡಿ ನಡಿ ಹೋಗಮ್ಮ ನಡಿ ಯವ್ವ ಭಾರತ ನಿಂದ್ರ ಬೇಡ ಮಂಗ್ಯನ ಮಕ್ಕಳು ಅದರಿಲ್ಲೇ ನಡಿ ಯಪ್ಪ ತಡಿ ಹೋಗು ಅವನು ಈ ಮುದುಕಿ ಅಂತ ಕೆತ್ತಕೇನ್ರಿ ಅವನು ಅಂತೀನಿ ಅಲ್ರಿ ನಮ್ಮಂತ ವಯಸ್ಸಿನ ಹುಡುಗಿಲಿ ತಿರ್ಗಾಕತ್ತೀರಿ ನಾವು ನಿಮ್ಮ ಮುದುಕುಗ ಏನು ಕೊಡ್ತಾರಂತ ನಾವು ನಮ್ಮ ಅಂತಾರ ಗತಿ ಏನ್ರಿ ಅವನು ಮುರುಕ್ ಕದಕಾಯಕ್ ಪರಿಸ್ಥಿತಿ ಬಂದೈತಿ ಶಿವನೇ ರಾಮ ಎಂತ ಗತಿಯಪ್ಪ ನಮ್ಮದು ಶಿವ ನನ್ನ ಹೆಸರು ಯಾಕೆ ಒದರಕತ್ಯಪ್ಪ ಹೋಳಿ ಒಣ್ಣಿ ಕಾಮ ಹಿಂಗ ಯಾಕೆ ನಿಂತಿಲ್ಲ ಹುಚ್ಚರ್ಗತೆ ತಲೆ ಕೆರ್ಕೊಂಡು ಕೈಯ ಖರ್ಚು ಬಿಡ್ಕೊಂಡು ಬಾಲೆ ಅಪ್ಪ ತಲೆ ಕೆಟ್ಟು ಪಜಿತ್ತಾಗಿ ಹೋಗೈತಿ ಅಲ್ಲೇ ಆ ಸೀತಾಪತಿಗೆ ಏನು ಕೊಡಕ್ ಬರ್ತಾರಂತ ಹುಬ್ಬಳ್ಳವರು ಕರೆಯಂಡೇಪ ಅದು ಕರೆಯಪ್ಪ ಹೌದು ನಾಳೆಗೆ ಬರ್ತಾರಂತ ಯಾಕಂದ್ರ ಅವ್ರ ನನಗೆ ಎದಿ ಬರಕ್ ಹೇಳ ಇವತ್ತ ಹೌದಾ ತಗೋಲಿ ಕೆರವ್ರ ಅದಾವಿಲ್ಲ ನಿನ್ನವರ ನಾನವರ ತಗೋ ನಮ್ ಕೆರ ತಗೊಂಡ್ ನಾವು ಹೊಡ್ಕೋಕ ಅಲ್ಲಿ ಅಂತ ಮುದುಕೋಗಿ ಏನು ಕೊಟ್ರೆ ನಮ್ಮಂತ ವಯಸ್ಸಿನ ಹುಡುಗರು ಗತಿ ಹಂಗಲಿ ನಮ್ಮಂತ ವಯಸ್ಸಿನ ಹುಡುಗರ ಗತಿ ಅಂದ್ರ ಅದ್ರಾಗ ಈ ಟಿವಿ ಒಳಗ ಕಾಮಿಡಿ ಪ್ರಾಣೇಶ ಮಿಂಚಿಬಿಟ್ಟಾನ ಗಂಗಾವತಿಗೆ ಹೋಗಿ ಆ ಪ್ರಾಣೇಶನ ಮುಂದ ಜಪ ಮಾಡ್ಕೊಂತ ಕುಂತ್ರಾತು ಇರ್ಲಿ ಮೆಂಬರ ನೀವು ಪಂಚಾಯತಿಯಾಗ ನನಗೊಂದಿಟ್ಟು ಕಾಂಟ್ರಾಕ್ಟರ್ ಕೆಲಸ ಕೊಡ್ಲಪ್ಪ ಅಯ್ಯೋ ನಾವು ಅಪ್ಪ ಪಂಚಾಯತಿ ಅಂತ ನಾವು ತಲೆ ಕೆಟ್ಟು ಪೊಜಿತ ಪಂಚಾಯತಿನ ಆಗ್ಬಿಡತ್ತೆ ನಂದು ನಾಳೆ ಬಾ ನಮ್ಮ ಮನೆಗೆ ಆ ಪಿಡಿಯೋಗೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಹೆಂಗೋ ರೋಡಿನ ಮಾಡ್ಸಕತ್ತೀನಿ ಆ ಕಾಂಟ್ರಾಕ್ಟರ್ ಕೆಲಸ ನೀನ ಮುಂದುವರ್ಸಕಂತೆ ಬಾ ಹೋಗುಣ ಬಾ ಮನೆಗೆ ಬಾ ಮತ್ತೆ ತಪ್ಪಿಸ್ಬೇಡಲೇ ನೀ ಕರೆದಿ ಅಂದ್ರೆ ನಾನು ಯಾಕೆ ಬಿಡ್ಲಿ ಹಲ ಅವನು ಇವ ಏನು ಉಡಾಳ ಮೆಂಬರ್ ಅದನೋ ಏನು ತಲೆ ಕೆಟ್ಟ ಮೆಂಬರ್ ಅದನ ಅಂತೀನಿ ಇರ್ಲಿ ಪಿಡಿಯ ಹಿಡಿದು ಕೆಲಸ ಕೇಳಿದ್ರಾತು ಯಾಕಂದ್ರೆ ಈ ಮಗ್ಗ ಒಂದು ಹೆಣ್ಣಿನ ಚಿಂತಿ ಹಿನ ಒಂದು ಹಣ್ಣಿನ ಚಿಂತಿ ಎಲ್ಲವೂ ಸೇರಿ ಬಿಟ್ಟವಪ್ಪ ಅಂದ್ರೆ ಯಾವ ಮಕ್ಕಳಿಗೂ ಬಿಡ್ಸಕ್ ಆಗೋದಿಲ್ಲ ರೀ ಅಪ್ಪ ನಡಿ ಮಗನ ಬರ್ತೀನಿ ಬಾಲಪ್ಪ ದೊಡ್ಡಳು ದೊಡ್ಡ ಬಾಲೇಪ್ಪ ಜಗವೇ ಒಂದು ರಂಗ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಬಾಳ ಗ್ರಾಮದ ಪ್ರವಾಸಿನಿಯ ಜಯ ದುರ್ಗಾ ಪರಮೇಶ್ವರಿ ಬೇಡಿ ಬಂದ ಭಕ್ತರನ್ನು ಸಲವಿದ ಸಕಲೇಶ್ವರಿ ನಮೋ ನಮಃ ದುರ್ಗಾ ಪರಮೇಶ್ವರಿ. मैं चतुर्दश बोलक में अति भयंकर दशकंठ रावण इस पूरा प्रबुद्ध सर्वत्र प्रबुद्ध को प्रबुद्ध रावण इस पूरा ब्रह्मांड को प्रेम लेकर लिखता हूँ. इस सारी सृष्टि में मैं प्रलयगाद्य है, महाकाद्य है, महाशक्तिशाली है. मैं हो प्रचंड रावण. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು ನಿಮ್ಮ ಮನೆ ಮುಂದೆ ಬಂದು ಬಹುಂಡೆ ಭಿಕ್ಷೆ ಒಂದು ಭಿಕ್ಷೆ ಬೆಳೆಸ್ತೇವೆ. ಯಾಕೆ ತಿನ್ನ ಕನ್ನ ಇಲ್ಲ ಅಂತ ಅಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನೇ ಹೇಳ್ತೀವಿ, ಎಲ್ಲ ಸಲ್ಲದ ಕಥೆಗಳನ್ನೇ ಕತ್ತೀವಿ.
ಎನಿಸಿಕೊಂಡಿರುವ ವೀರ ಛಲಗಾರನ ಮಗನೆಂದರೆ ಅದು ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸಿಕೊಂಡು ಬಂದಿರೋ ನನಗೆ ವಿರೋಧಿಗಳೆಂಬ ಯಾವಕ್ಕೂ ನೀವು ಇಲ್ಲ ಈ ನನಗೆ. ಧರ್ಮರಾಜ, ಈ ಜಗದಲ್ಲಿ ನೇತ ಮಂದಿರ ಬಲದಿಂದ ನಿನ್ನಷ್ಟು ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು. ಮುಂದೊಂದು ದಿನ ನಿನ್ನ ತಮ್ಮಂದಿರ ಸಿದಾಂಬರಿಗೆ ಕೈ ಒಡ್ಡುವಾಗ ಮಾಡದಿದ್ದರೆ ನನ್ನ ಹೆಸರು MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಆಸನಿಟ್ಟುಕೊಂಡಿರುವ ಈ ನನಗೆ ನಿನ್ನ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನತ್ತ ಮಾಡದಿದ್ದರೆ ಮೋಸದಿಯ ನಿನ್ನ ತಮ್ಮನನ್ನು ನನ್ನ ಕೈ ಎತ್ತ ಮಾಡಿಕೊಂಡು ಆ ನಿನ್ನ ಸುಂದರ ಸಂಸಾರಕ್ಕೆ ಕದರಲೊಚ್ಚೆ ನಾನಿಚ್ಛ ಪಡೆದುಕೊಂಡಿರುವ ಭೂಮಿಯನ್ನು ನನ್ನ ಕೈ ವಶಪಡಿಸಿಕೊಂಡು ನಾಡಿನ ಚಕ್ರಾಧಿಸಿದರೆ ಈ ರಾಜಕೀಯಕ್ಕೆ ನಿಸ್ವಾರ್ಥ್ಯತೆ. ಶಕ್ತಿಯಾಗ ದೊಡ್ಡವ ಈ ವೀರನ್ಗೌಡ, ದೌಲತ್ತಿನಾಗ ದೊಡ್ಡವ ಈ ವೀರನ್ಗೌಡ, ದುಡ್ಡಿನಾಗ ದೊಡ್ಡವ ಈ ವೀರನ್ಗೌಡ. ಅವೇ ವೀರ ಎಂಬ ಪದವನ್ನು ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ವೀರನಗೌಡ. ಮಾಂತ್ರಿಕ, ಮಾಂತ್ರಿಕ, ಅದು ಏನೆಂದು ಬೇಗ ಹೇಳಿ ಗೌಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಯನ್ನು ನೇಮಿಸಲಾಗಿದೆ. ಅದಕ್ಕೆ ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿದವರೆಷ್ಟು ಜನ, ಒಪ್ಪಲಾರದಷ್ಟು ಜನ. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರು ಮತ್ತು ಕುರಿಗಾರರು ಸೇರಿ ನಮ್ಮ ಪ್ರಾಣ ಕೊಡುವ ಹೊರತು ಭೂಮಿ ಕೊಡುವುದಿಲ್ಲ ಎಂದು ಗದ್ದಲ ಮಾಡಿದರು ಕೊಡ್ರಿ. ಆ ಗದ್ದಲದಲ್ಲಿ ಎಷ್ಟೇ ಸಂಗ್ರಹ ಮಾಡಿದರೂ ಸಾಧ್ಯವಾಗಲಿಲ್ಲ. ಸಾಧ್ಯವಾಗದಿದ್ದನ್ನು ಸಾಧಿಸಿ ತೋರಿಸುವವನಿಗೆ ಗಂಡಸು ಅಂತಾರೆ. ನೀ ಯಾವ ಕೆಲಸವನ್ನು ಮಾಡಿದ ಮುಟ್ಟಾಳ ನನ್ನ ಮಗೇ. ಈ ಗೌಡನ ಬರಗೈ ಬಂದರೆ ಹೇಗಿರಬೇಕು ಗೊತ್ತಾ? ಎಂಥವನ ಶಕ್ತಿಯ ಬಂಟನಾಗಿರಬೇಕು. ಎಲ್ಲವೇ ಶಕ್ತಿಗಿಂತ ಶಕುನಿಯ ಯುಕ್ತಿಯನ್ನು ಬೇಸಿ ಕೆಲಸ ಮಾಡಬೇಕು. ಸೀತಾ, ಅಲ್ರಿ ನೋಡ್ರಿ, ಶೀತ ಶೀತ ಅಂತ ಯಾಕೆ ಹೋಗ್ತೀರಿ ಅಪ್ಪ? ಅವರು ರಾಮನ ಹೆಂಡತಿ ಶೀತ ಅಂತ ಹೆಸರು ಐತಿ, ಅದು ನೋಡಿ ನನಗೆ ಶೀತ ಶೀತ ಅಂತ ಕರಿಬೇಡ್ರಿ. ನನ್ನ ಹೆಸರು ಸೀತಾಪತಿ ಅಂತ ಕರೀರಿ ಗೌಡ್ರ, ಸೀತಾಪತಿ ಅಂತ ಕರೀರಿ. ಆ ರೈತರ ಭೂ ಸ್ವಾಧೀನದ ಬಗ್ಗೆ ಕರಡು ಪ್ರತಿಯನ್ನು ತೇರಿಸಲಿ ಇದ್ರಲ್ಲ, ಅದಕ್ಕೆ ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿದವರೆಷ್ಟು ಜನ, ಒಪ್ಪಲಾರದವರೆಷ್ಟು ಜನ? ನೋಡ್ರಿ ಗೌಡ್ರೆ, 12 ಜನ ಒಪ್ಪಿದ್ರಿ ಹೇಳ್ರಿ ಊರಾಗ. ಇನ್ನು 4 ಜನ ಒಪ್ಪಲಿಲ್ರಿ ಅಪ್ಪ. ಏನು ಉಳಿದ ಜನ ಏನು ಮಾಡಿದ್ರೆ ಪಾರ್ಟಿ ಗೀಟಿ ಕೊಡ್ಲಿಲ್ರಿ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರೆ ನನಗೆ ಮತ್ತು ನಿಮಗೆ ಧಿಕ್ಕಾರ ಕುಗಿದ್ರಿ ಗೌಡ್ರ, ಧಿಕ್ಕಾರ ಕುಗಿದ್ರೆ. ಆಮೇಲೆ ಆದರೆ ಎಂಬ ಬಸ್ಸರ್ವ ಮಾತೇಕ ಸೀತಾಪತಿ, ಅದೇನಾಯ್ತಂದು ಬೇಗ ಹೇಳಿಬಿಡು.
ಈ ಮಾಂತ್ರಿಕನ ಯಂತ್ರಣದಲ್ಲಿ ಅವನು ಎಷ್ಟೇ ಅಂತರದಿಂದ ಕುಣಿದರೂ ಅವನನ್ನು ಸ್ವತಂತ್ರದಿಂದ ಹಾರಾಡಲು ಬಿಡಲಾರೆ. ನಾನೇ ರೆಕ್ಕೆ ಬೆಲೆತ ಗರುಡನಾಗಿ ಮೇಲಕ್ಕೆ ಹಾರಿ ಅವನ ತಲೆ ತಂದು ಒಪ್ಪಿಸುವುದೇ ಈ ಮಾಂತ್ರಿಕನ ಕೆಲಸ. ಕರೆಕ್ಟ್. ಈ ಗೌಡನಿಗೆ ನೆಲ ಬೇಕು ಒಂದು, ಎಲ್ಲವೇ ಅವನ ತಲೆ ಬೇಕು ಒಂದು. ಎರಡರಲ್ಲಿ ನೀವೊಂದು ಕೆಲಸವನ್ನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೌಕಾರ, ಸಾಧ್ಯವಿಲ್ಲ. ನಾನು MLA ಇದೀನಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಕ್ಕೆ ನಿನಗೂ ಸಾಧ್ಯ ಇಲ್ಲ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೋ ಈ ನಿನ್ನ ಕುತಂತ್ರದಿಂದ ಈ ನಿನ್ನ ಕೈ ಚೀಲಗಳೆಲ್ಲ ಕಿರುಕುಳ ಕೊಟ್ಟರು. ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ಜಗದ ರೈತರು. ಅದರಲ್ಲೇ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆರು. ಎಚ್ಚರ, ಅದು ಈ ವೀರಾದಿ ವೀರನ ಗೌಡನಿಗೆ ಎಚ್ಚರ. ಮಿಸ್ಟರ್ ವೀರ, ನಾನು ಯಾರ? ಬಡವರ ಬಂದ ದೇನದಲ್ಲಿದ್ದರ ಆಶಾ ಕಿರಣ. ಕರ್ನಾಟಕ ರಾಜ್ಯದಲ್ಲಿ 16 ಬಾರಿ ಬಜೆಟ್ ಅನ್ನು ಮಂಡಿಸಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊಟ್ಟ ಮಾತನ್ನು ಎತ್ತಾಗಿ ನಡೆಸಿರುವ ಸಿದ್ದರಾಮಯ್ಯನವರ ಬಲಗೈ ಬಂದ ಹಾಲು ಮತದ ಹುಲಿ ಭಂಡಾರದ ಒಳೆಯ ದಾಸಪಾಲ್ ಗೌಡರ ಗೂಳಿ. ಏ ಗೋಳಿಗೆ ಎಚ್ಚರವನ್ನು ಹುಚ್ಚ ಏನಗ್ರಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂತವನೆಂಬುದನ್ನು ನೀನು ಹರಿಯದೆ ಕೋಣನ ತರ ಮಾತನಾಡಿದರೆ ಈ ಕುರಿ ಬಲ್ಲದ ಟಗರು ಗಿಡ್ಡ ಟಗರಾಗಿ ನಿನ್ನ ಎದೆಗೆ ಗುದ್ದಿಕೊಳ್ಳುತ್ತದೆ. ನೀನು ಎಚ್ಚರ. ಈ ಬೀರ ಸಪ್ಪನೆ ಬರೆಯ ಬೀರನಲ್ಲ, ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡದೆ ಬೆಳೆಸಿಕೊಂಡಿರುವ ಗಿಡ್ಡೆ ಮೆಣಸಿನಕಾಯಿಯ ಕಾರ. ಛೇ 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 ಗೌಡ್ರೆ, ಹೋಲ್ಬಿಡ್ರಿ. ಯಾಕೆ ಮಾತಿ ಬೆಳೆಸಿ ಅವ್ರು ನಿಮ್ಮ ಕೈ ಹೊಲಸು ಮಾಡ್ಕೊಂತೀರಿ ಅಪ್ಪ? ಹೋಲ್ಬಿಡ್ರಿ ಅದ. ಬರ್ರಿ, ಅಷ್ಟು ಮಾಡಿಬಿಡ ನೋಡ್ರಿ. ನೋಡು ವೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹವನ್ನು ಗಟ್ಟಿ ಮಾಡಿಕೊಂಡರೆ ಯಾರು ಮುಟ್ಟದ ಶ್ರೀಮಂತನನ್ನಾಗಿ ಮಾಡಿಬಿಡ್ತೇನೆ ಈ ನಾಡಿನಲ್ಲಿ. ಯಾಕೆಂದರೆ ಆ ನಮ್ಮೂರಿನ ಸುತ್ತಮುತ್ತಲಿರೋ ನರ್ಸರಿಯ ಗೋಮಾಳ ಜಾಗ ನನ್ನದು ಅಲ್ಲ, ನಿನ್ನದು ಅಲ್ಲ. ನಮ್ಮ ಫ್ಯಾಕ್ಟ್ರಿಗೆ ಬೇಕಾದಂಥ 400 ಎಕರೆ ಗೋಮಾಳದ ಜಾಗ
ನನ್ನದು ಅಲ್ಲ ನಿನ್ನದು ಅಲ್ಲ. ನೀ ಹೂ ಎಂದು ನನ್ನ ಮಾತನ್ನು ನಡೆಸಿಕೊಟ್ಟರೆ ಎಷ್ಟು ಹಣ ಬೇಕು ಕೇಳು, ತಕ್ಷಣ ತಡ ಮಾಡದೆ ಕೊಟ್ಟು ಕಳಿಸಿ ಬಿಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕು ಹೊಳಬೇಕು. ನನಗಂತೂ ಒಂದು ತಿಳಿದಾಗಿದೆ ಎಮ್ಮೆಲ್ಲೆ ಸಾಹೇಬ್ರೆ. ನೋಡಪ್ಪ ಬೀರ, ಈ ಜಗದಲ್ಲಿ ದುಡ್ಡು ಮಾಡಿ ನಗಬೇಕು, ಇಲ್ಲ ಅಂದ್ರೆ ನಿನ್ನ ದಡ್ಡ ಅಂತ ಕರೀತಾರೆ. ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಸ ಗುಡ್ಡ ಹಾಳು ಮಾಡಿಕೊಂಡು ರೈತರ ಆಸ್ತಿಯನ್ನು ನಿನ್ನ ಸ್ವಂತ ಮಾಡಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಶೊಡ್ಡು ಹೊಡೆದು ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಒತ್ತು ಮಾರುವ ನೀ ಎತ್ತಿನ ಕುರುಬ ನಾನು. ಗೊತ್ತರಾಗಿ ಎತ್ತರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೋ, ಗುಣ ಉಳಿಸಿಕೋ. ಅಲ್ಲೋ, ಇಲ್ಲಾಂದ್ರೆ ನಿಂದ ಗುಣನೂ ಹೋಗುತ್ತೆ, ಮುಂದೆ ಏನೂ ಹೋಗುತ್ತೆ. ನನ್ನ ಹೆಣ ಹೋಗುವ ಮುನ್ನ ಈ ನಿಮ್ಮ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಹಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರ ಸ್ಫೂರ್ತಿಯಲ್ಲಿ ಬೆಳೆದ ಗಂಡ ದೇಯ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಕ್ಕೆ ಬಂದೀನಿ. ಈ ಗೋಮಾದನ ಕುರಿಗಳ ಸೊತ್ತು ಈ ಭೂಮಿ ಜಗತ್ತಿಗೆ ಹಣ್ಣು ಹಾಕುವ ರೈತನ ಸೊತ್ತು. ತಾಕತ್ತಿದ್ದರೆ ಅದನ್ನು ಮುಟ್ಟಿನ ಬರ್ತೀನಿ. ಏನು ಸೊಕ್ಕಿನಿಂದ ಮಾತನಾಡಲಿ ಅನ ನಮಗ ಬೀರ. ನಾನು ಯಾರು? ದಶಪ ಬ್ರಹ್ಮನ ಮಗ, ನೀತಿ ಗರ್ಭ ಸಂಚಾತ ಚಾತುರ್ಮುಖನ ಮೊಮ್ಮಗ. ವಿಧಾತನಿಂದ ವಿಧಿ ಬರವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ವೀರ. ಅದಕ್ಕೆ ಮಕ್ಕಳ ಮಟ್ಟಾಸವನ್ನು ಸುಟ್ಟು ಹಾಕಿ ಅದಕ್ಕೆ ಮಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸೆ ಆತನ ವಿತಲ ಪಾತಾಳಗಳನ್ನು ಪಾದದಡಿ ತುಳಿದ ಪರಾಕ್ರಮಶಾಲೆ. ಆಡಿ ಎಟ್ಟರೆ ಬಿರಿಯುವುದು ಭೂಮಿ, ತೆರೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಆ ಚತುರ್ಮುಖನ ಸೃಷ್ಟಿಯೇ ಈ ನನ್ನ ಅಧ್ಯಯನ ಪಾಲಿಸುತ್ತಿರುವಾಗ ಈ ಖಚಿತ ಬಡ ವಿಕಾರಿಯನಾತನ ನಮಗ ನೊರಗದುರಾಗಿ ನಿಂತಿದ್ದಾನೆಂದರೆ ಆಗಲೇ ಇದಕ್ಕೊಂದು ಪ್ಲಾನ್. ನೀನು ಹಾಕಿದ ಪ್ಲಾನ್ ಅವನನ್ನು ಸೀದ ನೇಣಗಂಬಕ್ಕೆ ಶರಣಾಗಲೇಬೇಕು, ಹಂಗೆ ಆಗಬೇಕು. ಕತ್ತಿ ವಯಸ್ಸೈತೆ, ಬುದ್ಧಿ ಬರಲಿಲ್ಲ ನಿನಗೆ. ಗೌಡ್ರೆ ಹೋಲ್ಬಿಡ್ರಿ, ಬರಿಲ್ಲಿ. ಅಷ್ಟು ಮಾಡ್ಬಿಡಮ್ರಿ, ನಮ್ಮೆಲ್ಲ ಕೆಲಸ ಸಕ್ಸಸ್ ರೀ ಗೌಡ್ರೆ, ಸಕ್ಸಸ್ ಆಗುತ್ತೆ. ಸೀತಾವತಿ, ಆ ಬಡ ವಿಕಾರಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುವುದೇ? ಛೇ 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 ಛೇ, ಎಂತ ಅಪಸ್ವರದ ಮಾತನ್ನು ಮಾತನಾಡಿಬಿಡಿಲಿ. ಎಂತ ತೆಗೆದುಕೊಂಡು ಬಿಡು ಈ ನನ್ನ ಮಾತನ್ನು. ನಾನು ಯಾರು? ನೀವು ಯಾರನ್ನಾದ್ರೂ ಇಡೀ ಜಗತ್ತಿಗೆ ಗೊತ್ತು, ಈ ಸುತ್ತ ಹಳ್ಳಿಗೆ ಗೊತ್ತು. ದೊಡ್ಡ MLA ನಾಡಗೌಡರು ಅನ್ನೋದು ಗೊತ್ತೈತ್ರಿ ಅಪ್ಪ, ಗೊತ್ತೈತ್ರಿ. ಆದ್ರೆ ಮುಂದೆ ಒಂದು ದಿನ ನನ್ನ
ಟೆನ್ಷನ್ ಅನಿಸ್ತೀರಿ ಜೋಕೆ. ನಮಸ್ಕಾರ ಗೌಡ್ರಿ. ಹಾ ಬಾ ಮರಿ, ಏನು ಕೆಲಸ ಬೇಕಾಗಿತ್ತಾ? ನಾನು IPS ಓದಬೇಕಂತ ಮಾಡಿದ್ದೀನಿ ಸರ್, ತಮ್ಮಿಂದ ಸಹಾಯ ಬೇಕಾಗಿದೆ. ನೋಡ್ರಿ, ನಾವು ಡಾಕ್ಟ್ರ್ ಹೇಳಿದ್ವು ಅದೇ, ರೋಗಿ ಬಯಸಿದ್ದು ಅದೇ. ನೋಡ್ರಿ ಗೌಡ್ರ, ಈ ನಮ್ಮ ಇವರ ಕೆಲಸ ಮಾಡಿ ಮುಂದೆ ನೋಡಿ ಮಜಾ. ಇವನ ಒಂದು ಕೆಲಸ ಬೇಕು, 10 ಕೆಲಸವನ್ನು ಮಾಡ್ತಾರೆ. ಈ ಶಶಿಧರ ನಮ್ಮ ಹುಡುಗ ತಾನೇ. ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡ ಗುಣ. ಹಾ ಬನ್ನಿ, ಒಳಗೆ ಹೋಗಿ ಮಾತನಾಡೋಣ.